ಆಂಧ್ರ ಪ್ರದೇಶದ ತುಂಗಭದ್ರಾ ನದಿ ತೀರದಲ್ಲಿರುವ ಮಂತ್ರಾಲಯ, ಇಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳು ಜೀವಂತವಾಗಿದ್ದಾರೆ ಎನ್ನುವ ನಂಬಿಕೆ ಇದೆ. ವೃಂದಾವನದೊಳಗೆ ಧ್ಯಾನಸ್ಥ ಸ್ಥಿತಿಯಲ್ಲಿ ಇಂದಿಗೂ ಭಕ್ತರಿಗೆ ಆಶೀರ್ವಾದ ನೀಡುತ್ತಿದ್ದಾರೆ. ಅದಕ್ಕೆ ಮಂತ್ರಾಲಯಕ್ಕೆ ಹೋದವರು ರಾಯರಿದ್ದಾರೆ, ಗುರು ನನ್ನ ಮಾತು ಕೇಳಿದರು ಅಂತ ಹೇಳ್ತಾರೆ. ಮಂತ್ರಾಲಯಕ್ಕೆ ಮೊದಲ ಬಾರಿ ಹೋಗ್ತಿದ್ದೀರಾ, ಬೆಳಿಗ್ಗೆ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ಮೊದಲು ಮಂಚಾಳಮ್ಮನ ದೇವಿಯ ದರ್ಶನ ಮಾಡಿಕೊಂಡು ನಂತರ ರಾಯರ ವೃಂದಾವನ ದರ್ಶನ ಮಾಡೋದು ಇಲ್ಲಿನ ಪರಂಪರೆ. ಮೌನವಾಗಿ ಕುಳಿತು ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಜಪ ಮಾಡಿದರೆ ಮನಸ್ಸಿಗೆ ಅಪಾರ ಶಾಂತಿ ಸಿಗುತ್ತದೆ. ರಾಯರ ದರ್ಶನದ ನಂತರ ಅನ್ನಪ್ರಸಾದ ಸ್ವೀಕರಿಸಿ ಸಂಜೆ ವೇಳೆಗೆ ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನಕ್ಕೆ ಹೋಗೋದು ಭಕ್ತರಿಗೆ ವಿಶೇಷ ಅನುಭವ. ರಾತ್ರಿ ಸಮಯದಲ್ಲಿ ಮಠದ ಒಳಗೆ ನಡೆಯುವ ರಥೋತ್ಸವ ಹಾಗೂ ದೀಪಾಲಂಕಾರ ಮೆರವಣಿಗೆ ನೋಡಿದರೆ ಮಂತ್ರಾಲಯದ ದಿವ್ಯ ವಾತಾವರಣವನ್ನು ಸಂಪೂರ್ಣವಾಗಿ ಅನುಭವಿಸಬಹುದು. ಭಕ್ತರು ಪ್ರದಕ್ಷಿಣೆ ಹಾಕುವುದು, ತುಲಾಭಾರ ಅಥವಾ ಅನ್ನದಾನ ಮಾಡುವ ಮೂಲಕ ತಮ್ಮ ಸಂಕಲ್ಪಗಳನ್ನು ನೆರವೇರಿಸುತ್ತಾರೆ. ಮಂತ್ರಾಲಯಕ್ಕೆ ತಲುಪಲು ಮಂತ್ರಾಲಯ ರೋಡ್ ರೈಲ್ ನಿಲ್ದಾಣವಿದೆ. ಅಲ್ಲಿಂದ ಬಸ್ ಅಥವಾ ಆಟೋ ಮೂಲಕ ಸುಲಭವಾಗಿ ದೇವಸ್ಥಾನವನ್ನು ತಲುಪಬಹುದು. ಮಂತ್ರಾಲಯ ಕೇವಲ ದೇವಾಲಯವಲ್ಲ, ಇದು ಭರವಸೆಯ ದರ್ಶನ, ಶಾಂತಿಯ ಅನುಭವ, ದಿವ್ಯ ಶಕ್ತಿಯ ತಾಣ. ಈ ಪವಿತ್ರ ಸ್ಥಳವನ್ನು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ, ಅವರಿಗೂ ಈ ದೈವಿಕ ಅನುಭವವಾಗಲಿ. ಈ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ.